ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮ್ಯಾಥ್ಸ್ ಅಂತ ಗೊತ್ತಿದೆ, ಗಣಿತ ಅಂತ. ಈಗ ಸದ್ಯಕ್ಕೆ ಯಾವ ಎಕ್ಸಾಮ್ಸಲ್ಲಿ ಮ್ಯಾಥ್ಸ್ ಇದೆ ಅಂದರೆ ಟಿ ಪೇಪರ್ ಫಸ್ಟ್, ಪೇಪರ್ ಸೆಕೆಂಡಲ್ಲಿ ಮ್ಯಾಥ್ಸ್ ಇರುತ್ತೆ. ಹಾಗೆ HSTR ಎಕ್ಸಾಮ್ ಕಾಲ್ ಫಾರ್ ಆದರೆ ಅದರಲ್ಲೂ ಕೂಡ ಮ್ಯಾಥ್ಸ್ ಬರುತ್ತೆ. ಬೀಟ್ ಫಾರೆಸ್ಟರ್ ಎಕ್ಸಾಮಲ್ಲಿ 40 ಮಾರ್ಕ್ಸಿಗೆ ಮ್ಯಾಥ್ಸ್ ಇದೆ. ಹಾಗೆ ರೀಸೆಂಟಾಗಿ ಕಾಲ್ ಫಾರ್ ಆಗಿರೋ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ 70 ಮಾರ್ಕ್ಸಿಗೆ ಮ್ಯಾಥ್ಸ್ ಇದೆ. ಸೊ ಈ ಪ್ಯೂರ್ ಮ್ಯಾಥ್ಸ್ ವೀಡಿಯೋಸ್ ನೋಡ್ಬೇಕಂದ್ರೆ ನೀವು ಕೂಡಲೇ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ KS ಪ್ರಿಲಿಮ್ಸು, ಲ್ಯಾಂಡ್ ಸರ್ವೇರು, VA, TET, HSTR, ಬೀಟ್ ಫಾರೆಸ್ಟರು, ಗ್ರೂಪ್ ಸಿ, ಬ್ಯಾಂಕಿಂಗ್, SSC ಎಲ್ಲ ಪರೀಕ್ಷೆಗಳಿಗೆ ಆಫ್ಲೈನ್ ಬ್ಯಾಚು ಇದೇ ಮಾರ್ಚ್ 18ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಆಫ್ಲೈನ್ ಬರೋಕ್ಕಾಗಿಲ್ಲ, ನಾವು ದೂರದಿಂದ ಇದ್ದೀವಿ ಅಂದರೆ ನಿಮಗೆ ಆನ್ಲೈನ್ ಕೋರ್ಸ್ ಕೂಡ ಅವೈಲೇಬಲ್ ಇದೆ. ಬೀಟ್ ಫಾರೆಸ್ಟ್ನ ಕಂಪ್ಲೀಟ್ 40 ಅಂಕಗಳ ಮ್ಯಾಥ್ಸ್ ಕೋರ್ಸ್ ಈಗಾಗಲೇ ಲಾಂಚ್ ಮಾಡಿದ್ವಿ. ಹಾಗೆ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸ್ 100 ಅಂಕಗಳ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸ್ ಕೂಡ ಲಾಂಚ್ ಮಾಡಿದ್ವಿ. ಹಾಗೆ VA ಎಕ್ಸಾಮ್ಗೆ ಕಂಪ್ಲೀಟ್ ಪೇಪರ್ ಫಸ್ಟು, ಪೇಪರ್ ಸೆಕೆಂಡ್ನ ಒಂದು ಆನ್ಲೈನ್ ಕೋರ್ಸ್ ಕೂಡ ಲಾಂಚ್ ಆಗಿದೆ. ಹಾಗೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ನ ಪೇಪರ್ ಫಸ್ಟು, ಪೇಪರ್ ಸೆಕೆಂಡ್ ಕೂಡ ಲಾಂಚ್ ಆಗಿದೆ. ಹಾಗೆ ಸ್ಪೆಸಿಫಿಕ್ ಪೇಪರ್ ಸಪ್ರೇಟ್ ಕೂಡ ಸಿಗುತ್ತೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಸು. ಸೊ ನೀವು ಮಾಡಬೇಕಾಗಿರೋದಷ್ಟೇ, ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಯಾವ ಕೋರ್ಸ್ ಅವಶ್ಯಕತೆ ಇದೆ ಆ ಕೋರ್ಸ್ಗೆ ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ಇವೆಲ್ಲ ಪರೀಕ್ಷೆಗಳಿಗೆ ಪ್ಯೂರ್ ಮ್ಯಾಥ್ಸ್ ಕ್ವಶನ್ಸ್ ಯಾವ ಥರ ಇರ್ತವೆ ಸಿಂಪಲಾಗಿ ಬಿಡಿಸೋದು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇ ಪ್ರಶ್ನೆಯಲ್ಲಿ ಕಾಣಿಸ್ತಾ ಇದೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಎ ಪೇರ್ ಆಫ್ ಕೋ ಪ್ರೈಮ್ಸ್ ಅಂತ ಕೇಳಿದ್ದಾನೆ. ಸೊ ಕೆಳಗಿನವುಗಳಲ್ಲಿ ಯಾವುದು ಸಹ ಅವಿಭಾಜ್ಯ ಸಂಖ್ಯೆಗಳ ಜೋಡಿಯಾಗಿದೆ? ಕೋ ಪ್ರೈಮ್ ನಂಬರ್ಸ್ ಯಾವುವು ಅಂತ ಕೇಳಿದ್ದಾನೆ. ಸಹ ಅವಿಭಾಜ್ಯ ಸಂಖ್ಯೆಗಳ ಜೋಡಿ 4 ಆಪ್ಷನ್ಸಲ್ಲಿ ಯಾವ ಆಪ್ಷನ್ನು ಕೋ ಪ್ರೈಮ್ ನಂಬರ್ಸ್ ಸಹ ಅವಿಭಾಜ್ಯ ಸಂಖ್ಯೆಗಳ ಜೋಡಿ ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಫಸ್ಟ್ ನಿಮಗೆ ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೇನು ಅಂತ ಗೊತ್ತಿರಬೇಕು. ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೇನು ಅಂತ ಮೊದಲು ಆ ವಿಚಾರ ಗೊತ್ತಿತ್ತು ಅಂದರೆ ಈ ಪ್ರಶ್ನೆಗೆ ಆನ್ಸರ್ ಮಾಡೋದು ಸುಲಭ ಆಗಿರುತ್ತೆ. ಸೊ ನೋಡ್ರಿ, ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು ಅಂದರೆ ಅವುಗಳ ಮಾಸ್ ಸಹ, ಆ ಎರಡೂ ಸಂಖ್ಯೆಗಳ ಮಾಸ್ ಸಹ 1 ಆಗಿತ್ತು. ಮಾಸ್ ಸಹ ಅಂದರೆ ಇಂಗ್ಲೀಷಲ್ಲಿ HCF ಅನ್ನೋದು 1 ಇತ್ತು ಅಂದರೆ ಅವನ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ, ಕೋ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ 16 ಮತ್ತು 62, 16 ಮತ್ತು 62 ನಾವು 2ರಿಂದ ಡಿವೈಡ್ ಆಗ್ತವೆ. 2ರಿಂದ ಡಿವೈಡ್ ಆಗ್ತವೆ ಅಂದರೆ 2 8 16, 2 3 2 1 ಕ್ಯಾನ್ಸಲ್ ಆಗಿ ಇವುಗಳ ಮಾಸ್ ಸಹ 2 ಬರ್ತಾ ಇದೆ. ಅದಕ್ಕೋಸ್ಕರ ಮೊದಲನೇ ಆಪ್ಷನ್ ರಾಂಗ್ ಇದೆ. ಅವು ಕೋ ಪ್ರೈಮ್ ನಂಬರ್ಸ್ ಅಲ್ಲ, ಯಾಕಂದ್ರೆ ಅವೆರಡೂ ಸಂಖ್ಯೆ 2ರಿಂದ ಡಿವೈಡ್ ಆಗೋದ್ರಿಂದ ಇವುಗಳ ಮಾಸ್ ಸಹ 2 ಬರ್ತಾ ಇದೆ. ಸೊ ಹಾಗೆ 18 ಮತ್ತು 25, 18 ಮತ್ತು 25 ನಾವು ಇವೆರಡೂ ಸಂಖ್ಯೆಗಳು ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ, ಒಂದಷ್ಟೇ. 1 18 18, 1 25 25 ಆಗೋದ್ರಿಂದ ಸೇಮ್ ಅವೇ ನಂಬರ್ ರಿಪೀಟ್ ಆಗೋದ್ರಿಂದ ಇವೆರಡೂ ಸಂಖ್ಯೆಗಳ ಮಾಸ್ ಸಹ 1 ಬರ್ತಾ ಇದೆ ಅಂದರೆ ಕೋ ಪ್ರೈಮ್ ನಂಬರ್ಸ್ ಸೆಕೆಂಡ್ ಆಪ್ಷನ್ನೇ ಕರೆಕ್ಟ್ ಇದೆ. ಸೊ ಬೇಕಾದ್ರೆ ಥರ್ಡ್ ಆಪ್ಷನ್ ಚೆಕ್ ಮಾಡಿರಿ. ಆ 21 35 ಸಂಖ್ಯೆಗಳು 7ರಿಂದ ಭಾಗ ಆಗ್ತವೆ. 7 3 21, 7 5 35 ಕ್ಯಾನ್ಸಲ್ ಆಗೋದ್ರಿಂದ ಈ ಎರಡೂ ಸಂಖ್ಯೆಗಳ ಮಾಸ್ ಸಹ 7 ಬರ್ತಾ ಇದೆ. ಇವುಗಳ ಮಾಸ್ ಸಹ 2 ಬಂದಿದೆ. ಇದು 7 ಬರ್ತಾ ಇದೆ ಯಾಕಂದರೆ 7ರಿಂದ ಭಾಗ ಆಗ್ತವೆ. ಸೊ ಹಾಗೆ 23 92 ಇವುಗಳ ಮಾಸ್ ಸಹ ಕಂಡುಹಿಡಿಯೋದಾದರೆ HCF ಕ್ಯಾಲ್ಕುಲೇಟ್ ಮಾಡೋದಾದರೆ ಇವೆರಡು 23ರಿಂದ ಭಾಗ ಆಗ್ತವೆ. 23 1 23, 23 4 92 ಕ್ಯಾನ್ಸಲ್ ಆಗೋದ್ರಿಂದ ಈ ಎರಡೂ ಸಂಖ್ಯೆಗಳ ಮಾಸ್ ಸಹ 23 ಆಗುತ್ತೆ. ಸೊ ಹಾಗಾದರೆ ಎರಡೂ ಜೋಡಿ ಸಂಖ್ಯೆಗಳ ಮಾಸ್ ಸಹ 1ಕ್ಕೆ ಸಮ ಯಾವ್ದಿರುತ್ತೋ, ಮಾಸ್ ಸಹ 1 ಯಾವ್ದು ಬರುತ್ತೋ ಅವನ್ನ ನಾವು ಕೋ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ, ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅಥವಾ ಇನ್ನೂ ವೆರಿ ಸಿಂಪಲಾಗಿ ನಾವು ಡಿಸೈಡ್ ಮಾಡೋದಾದರೆ ಅವೆರಡೂ ನಂಬರ್ಸ್ ಯಾವುದೇ ಸಿಂಗಲ್ ನಂಬರಿಂದ ಡಿವೈಡ್ ಆಗಂಗೆ ಇರಬಾರ್ದು ಅಷ್ಟೇ.
ಸೊ ಇವು 16, 62 2ರಿಂದ ಡಿವೈಡ್ ಆಗ್ತವೆ. 21, 35 7ರಿಂದ ಭಾಗ ಆಗ್ತವೆ. 23, 92 23ರಿಂದ ಡಿವೈಡ್ ಆಗ್ತವೆ. ಈ 18, 25 ಎರಡು ಸಂಖ್ಯೆಗಳು ಯಾವುದೇ ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ. ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ. ಅದಕ್ಕೋಸ್ಕರ ಇವನ್ನ ಕೋ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ, ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಆಪ್ಷನ್ ಸೆಕೆಂಡ್ ಒನ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಬರೋಣ, ಎರಡನೇ ಪ್ರಶ್ನೆ. If price of a tea increases by 20%, by what percentage must the consumption be reduced to keep the expenses same ಅಂತ ಕೊಟ್ಟಿದ್ದಾನೆ. ಟೀ ಬೆಲೆಯನ್ನು ಅಂದರೆ ಟೀ ಪೌಡ್ರ್ನ ಬೆಲೆಯನ್ನು 20% ಹೆಚ್ಚಿಗೆ ಮಾಡಿದಾಗ ಬಳಕೆ ಮಾಡುವ ಪ್ರಮಾಣವನ್ನು ಶೇಕಡ ಎಷ್ಟು ಕಡಿಮೆ ಮಾಡಿದರೆ ಖರ್ಚಿನಲ್ಲಿ ಅಷ್ಟೇ ಆಗಿರುತ್ತದೆ ಅಂತ. ಇದು ಅಷ್ಟು ಅಲ್ಲ, ಅಷ್ಟೇ ಆಗಿರುತ್ತದೆ ಅಂತ, ಖರ್ಚು ಅಷ್ಟೇ ಆಗಿರುತ್ತೆ ಅಂತ. ನೋಡ್ರಿ, ಫಾರ್ ಎಕ್ಸಾಂಪಲ್ 1 kg ಟೀ ಪೌಡ್ರನ್ನ ಬೆಲೆಯನ್ನು 20% ಹೆಚ್ಚು ಮಾಡಿದರೆ, 1 kg ಟೀ ಪೌಡ್ರನ್ನ ಬೆಲೆಯನ್ನು 20% ಹೆಚ್ಚು ಮಾಡಿದಾಗ ನೋಡ್ರಿ, ನಮ್ಮ ಫ್ಯಾಮಿಲಿ ಎಕ್ಸ್ಪೆನ್ಸು ಏನು ಚೇಂಜಸ್ ಆಗಬಾರ್ದು ಅಂದರೆ ಬಳಕೆ ಮಾಡೋ ಪ್ರಮಾಣವನ್ನು ಎಷ್ಟು % ಕಡಿಮೆ ಮಾಡಿದರೆ ಎಕ್ಸ್ಪೆನ್ಸಸ್ಸಲ್ಲಿ ಏನು ಬದಲಾವಣೆ ಆಗಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಎಕ್ಸ್ಪೆನ್ಸಸ್ಸಲ್ಲಿ ಬದಲಾವಣೆ ಆಗಬಾರ್ದು ಅಂದರೆ ನಾವು ವಸ್ತುಗಳ ಬೆಲೆ ಹೆಚ್ಚಾದಾಗ ಬಳಕೆ ಮಾಡೋದನ್ನು ಯಾವಾಗಲೂ ಕಡಿಮೆ ಮಾಡಿದರೆ ಎಕ್ಸ್ಪೆನ್ಸಸ್ಸಲ್ಲಿ ಏನು ಚೇಂಜಸ್ ಆಗಲ್ಲ. ಕೆಲವೊಬ್ರು ಹಂಗಲ್ಲ, ಎಕ್ಸ್ಪೆನ್ಸ್ ಎಷ್ಟರ ಆಗಲಿ ಅಷ್ಟೇ ಯೂಸ್ ಮಾಡೋಣ ಅಂತ ಹೇಳ್ತಾರೆ, ಅವಾಗ ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಒಂದು ಕುಟುಂಬದ ಒಂದು ಖರ್ಚು ಹೆಚ್ಚಾಗಬಾರ್ದು ಅಂದರೆ ಬಳಕೆ ಮಾಡೋ ಪ್ರಮಾಣವನ್ನು ಕಡಿಮೆ ಮಾಡಿದರೆ, ಬೆಲೆ ಹೆಚ್ಚಾದಾಗ ಬಳಕೆ ಮಾಡೋ ಪ್ರಮಾಣವನ್ನು ಕಡಿಮೆ ಮಾಡಿದಾಗ ಎಕ್ಸ್ಪೆನ್ಸಸ್ಸಲ್ಲಿ ಏನೂ ಚೇಂಜಸ್ ಆಗಲ್ಲ. ಹಾಗಾದರೆ 1 ಟೀ ಪೌಡ್ರ್ ಬೆಲೆಯನ್ನು ಅಂದರೆ 1 kg ಅಥವಾ ಎಷ್ಟು ಟೀ ಪೌಡ್ರನ್ನ ಬೆಲೆಯನ್ನು 20% ಹೆಚ್ಚು ಮಾಡಿದಾಗ ಬಳಕೆ ಮಾಡೋ ಪ್ರಮಾಣವನ್ನು ಎಷ್ಟು % ಕಡಿಮೆ ಮಾಡಿದರೆ ಎಕ್ಸ್ಪೆನ್ಸಸ್ಸಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಅಂತ ಪ್ರಶ್ನೆ ಕೇಳಿದ್ದಾನೆ. ಇಲ್ಲಿ 4 ಆಪ್ಷನ್ಸ್ ಇದೆ, ಇದರಲ್ಲಿ ಯಾವ್ದು ಸರಿ ಅಂತ ಕಂಡುಹಿಡಿಬೇಕು. ನೋಡ್ರಿ, ಬಳಕೆ ಮಾಡೋ ಪ್ರಮಾಣವನ್ನು 20% ಹೆಚ್ಚು ಮಾಡಿದ್ದಾನೆ ಅಂದರೆ ಈ 20%ನ್ನು ನಾನು ಭಿನ್ನರಾಶಿ ರೂಪದಲ್ಲಿ ಬರೆಯೋದಾದರೆ 1/5 ಬರಿತೀನಿ. ಯಾಕೆ ಸರ್ ಅದು 20% 1/5 ಆಯ್ತು ಹೆಂಗೆ ಅಂತ ತೋರಿಸ್ತೀನಿ. ನೋಡ್ರಿ, ಈ ಪರ್ಸೆಂಟೇಜ್ ಸಿಂಬಲ್ ತೆಗಿಬೇಕಂದ್ರೆ ಡಿವೈಡ್ ಬೈ 100 ಹಾಕೋಬೇಕು. 20/100, 21 25 100 ಕ್ಯಾನ್ಸಲ್ ಆಗಿ 1/5 ಆಗುತ್ತೆ. ಸೊ ಹಾಗಾದರೆ ನಾವು ಎಷ್ಟು % ಕಡಿಮೆ ಬಳಕೆ ಮಾಡಬೇಕು ಅಂತ ಕಂಡುಹಿಡಿಬೇಕಂದ್ರೆ ಈ ನ್ಯೂಮರೇಟ್ರಲ್ಲಿರೋ 1 ಹಾಗೆ ಬರಿಬೇಕು. ನ್ಯೂಮರೇಟ್ರಲ್ಲಿರೋ 1 ಹಾಗೆ ಬರಿಬೇಕು. ನೋಡಿರಿ, ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಒಂದು ಅದು ಟೀ ಪುಡಿ ಬೆಲೆಯನ್ನು 20% ಹೆಚ್ಚು ಮಾಡಿದ್ದಾನೆ ಅಂದರೆ ಇದನ್ನ ಭಿನ್ನರಾಶಿ ರೂಪದಲ್ಲಿ 1/5 ಬರಿತಾ ಇದ್ದಾನೆ. ಈ 1ನ್ನು ಹಾಗೆ ಬರ್ಕೊಂಡು ಇವೆರಡು ಅಡಿಷನ್ ಮಾಡಬೇಕು. 1 + 5ನ್ನು ಕೂಡ್ರಿ 6 ಬರುತ್ತೆ, 1/6 ಆಗುತ್ತೆ. ಸೊ ನೋಡಿರಿ, ಎಷ್ಟು % ಕಡಿಮೆ ಬಳಕೆ ಮಾಡಬೇಕು ಅಂತ ಕಂಡುಹಿಡಿಬೇಕಂದ್ರೆ ಈ ನ್ಯೂಮರೇಟ್ರಲ್ಲಿರೋ ನಂಬರ್ ಹಾಗೆ ಬರ್ಕೊಂಡು ಇವೆರಡು ಅಡಿಷನ್ ಮಾಡಿರಿ 6 ಬರುತ್ತೆ. ಇಂಟು 100 ಹಾಕೊಂಡು ಸಿಂಪ್ಲಿಫೈ ಮಾಡೋಣ. 100 ಹಾಕೊಂಡು ಸೊ 6ರಿಂದ 100ನ್ನು ಡಿವೈಡ್ ಮಾಡಿದ್ವಿ ಅಂದರೆ ಇದು 2 3 6 ಕ್ಯಾನ್ಸಲ್ ಆಗುತ್ತೆ. 2 5 10 0 ಪಕ್ಕ ಬರಿತೀನಿ. 50 / 3, 3ಯಿಂದ 15ನ ಡಿವೈಡ್ ಮಾಡ್ತಾ ಇದ್ದಾನೆ. ಸೊ ಎಷ್ಟು ಬರುತ್ತೆ ಅಂದರೆ 3 1 3 2 ಉಳಿಯುತ್ತೆ, 3 6 18 2 ಉಳಿಯುತ್ತೆ. 16 × 2/3% ಆಗುತ್ತೆ. ಸೊ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಈ ಥರ ಕಿವಿ ಹಾಕೊಂಡು ಡಿವೈಡ್ ಮಾಡ್ಬೋದು. 3ರಿಂದ 50 ಭಾಗಿಸ್ರಿ. 3 1 3, ಶೇಷ 2 ಉಳಿಯುತ್ತೆ, 0 ಕೆಳಗಿಳಿಸ್ಕೊಳ್ರಿ. 3 6 18, ಶೇಷ 2 ಉಳಿಯುತ್ತೆ. ಫಸ್ಟು ಭಾಗಲಬ್ಧ ಈ ಕೋಶಂಟ್ 16ನ್ನು ಬರ್ಕೋಬೇಕು. ಶೇಷ 2 ಉಳ್ಕೊಂಡಿದೆ, ರಿಮೈಂಡರ್ ಮೇಲೆ ಬರಿಬೇಕು. ಈ ಡಿವೈಸರ್ ಭಾಜಕ 3 ಉಳಿದಿದೆ, 3 ಬರ್ಕೊಂಡ್ರೆ 16 × 2/3% ಆಗುತ್ತೆ. 16 × 2/3% ಅಂತ ಇಲ್ಲಿ ಆಪ್ಷನ್ ಸೆಕೆಂಡ್ ಒನ್ನಲ್ಲಿದೆ, ಇದು ಸರಿ ಉತ್ತರ ಆಗುತ್ತೆ. ಗೊತ್ತಾಯ್ತಾ? ಸೊ ಟೀ ಪೌಡ್ರ್ ಬೆಲೆ 20% ಹೆಚ್ಚಿಗೆ ಆದಾಗ ನಾವು ಬಳಕೆ ಮಾಡೋದನ್ನು 16 2/3% ಕಡಿಮೆ ಮಾಡಿದರೆ ಮಾತ್ರ ಎಕ್ಸ್ಪೆನ್ಸಸ್ಸಲ್ಲಿ ಏನೂ ಚೇಂಜಸ್ ಆಗಲ್ಲ ಅಂತ ಹೇಳ್ತೀವಿ. ಸೊ ಈ ಕ್ಲಾಸ್ನ PDF ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಆಗಿರ್ತೀವಿ, ಅದನ್ನು ಟಚ್ ಮಾಡಿದ್ರೆ ನೀವು PDF ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. 15 ಮಹಿಳೆಯರು 12 ದಿನಗಳಲ್ಲಿ 180 ಮೀಟರ್ ಉದ್ದದ ಮ್ಯಾಟನ್ನು ತಯಾರಿಸಬಲ್ಲರು. ಹಾಗಾದರೆ 32 ಮಹಿಳೆಯರು ಎಷ್ಟು ದಿನಗಳಲ್ಲಿ 512 ಮೀಟರ್ ಉದ್ದದ ಮ್ಯಾಟನ್ನು ತಯಾರಿಸುತ್ತಾರೆ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಸೊ ಇಲ್ಲಿ ಮಹಿಳೆಯರ ಸಂಖ್ಯೆ, ಇದು ಟೈಮ್ ಆ್ಯಂಡ್ ವರ್ಕಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಮಹಿಳೆಯರ ಸಂಖ್ಯೆ ಕೊಟ್ಟಿದ್ದಾನೆ, ಆಮೇಲೆ ದಿನಗಳ ಸಂಖ್ಯೆ ಕೊಟ್ಟಿದ್ದಾನೆ, ಆಮೇಲೆ ಅವರು ಎಷ್ಟು ಕೆಲಸ ಮಾಡ್ತಾರೆ ಅಂತ ವರ್ಕ್ ಡನ್ ಕೊಟ್ಟಿದ್ದಾನೆ, ಕೆಲಸ ಮಾಡೋ ಕಾನ್ಸೆಪ್ಟ್ ಕೊಟ್ಟಿದ್ದಾನೆ. ಮಹಿಳೆಯರ ಸಂಖ್ಯೆ, ದಿನಗಳ ಸಂಖ್ಯೆ, ಆಮೇಲೆ ಅವರೆಲ್ಲ ಸೇರ್ಕೊಂಡು ಎಷ್ಟು ಕೆಲಸ ಮಾಡ್ತಾರೆ ಅಂತ ವರ್ಕ್ ಡನ್ ಕೊಟ್ಟಿದ್ದಾನೆ.
ಸೊ ಇಲ್ಲಿ ಮಹಿಳೆಯರ ಸಂಖ್ಯೆ 15 ಜನ ಮಹಿಳೆಯರಿದ್ದಾರೆ. 15 ಜನ ಮಹಿಳೆಯರು 12 ದಿನಗಳಲ್ಲಿ ಅಂತ ಕೊಟ್ಟಿದ್ದಾನೆ. 12 ದಿನಗಳಲ್ಲಿ 180 ಮೀಟ್ರ್ ಉದ್ದದ ಮ್ಯಾಟನ್ನು ತಯಾರಿಸ್ತಾರೆ ಅಂತ. 15 ಜನ ಮಹಿಳೆಯರು ಸೇರ್ಕೊಂಡು 12 ದಿನದಲ್ಲಿ 180 ಮೀಟ್ರ್ ಉದ್ದದ ಮ್ಯಾಟನ್ನು ತಯಾರಿಸ್ತಾರೆ ಅಂತ ಕೊಟ್ಟಿದ್ದಾನೆ. ಹೌದಾ? ಹಾಗಾದರೆ 32 ಜನ ಮಹಿಳೆಯರು ಸೇರ್ಕೊಂಡು ಎಷ್ಟು ದಿನಗಳಲ್ಲಿ ಅಂತ ಇದೆ ಅಂದರೆ ಇಲ್ಲಿ ದಿನಗಳ ಕೆಳಗಡೆ ಗೊತ್ತಿಲ್ಲ, ಎಕ್ಸ್ ಅಂತ ಬರ್ಕೊಂಡು 512 ಮೀಟ್ರ್ ಉದ್ದದ ಮ್ಯಾಟನ್ನು ತಯಾರಿಸ್ತಾರೆ ಅಂತ. ಹಾಗಾದರೆ 32 ಮಹಿಳೆಯರು 512 ಮೀಟ್ರ್ ಉದ್ದದ ಮ್ಯಾಟನ್ನು ತಯಾರಿಸಲಿಕ್ಕೆ ಎಷ್ಟು ದಿನಗಳು ಬೇಕು ಅಂತ ಕೇಳಿದಾನೆ. ಎಕ್ಸ್ ಬರಿತಾ ಇದ್ದಾನೆ. ಸೊ ಇಟ್ಸ್ ವೆರಿ ಸಿಂಪಲ್ ನೋಡ್ರಿ. ಇವಾಗ ಏನು ಮಾಡೋಣ ಅಂದರೆ ಯಾವುದೇ ಈ ಟೈಮ್ ಆ್ಯಂಡ್ ವರ್ಕ್ ಪಾಠದಲ್ಲಿ ಇದು ಚೈನ್ ರೂಲ್ ಅಂತ ಕರಿತೀವಿ. ಸರಣಿ ನಿಯಮಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದಾಗ, ಚೈನ್ ರೂಲ್ ಅಂದರೆ ಸರಣಿ ನಿಯಮಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದಾಗ ಈ ವರ್ಕ್ ಡನ್ ಕೆಲಸದ ಕಾನ್ಸೆಪ್ಟ್ ಏನಾದರೂ ಅದರಲ್ಲಿ ಇನ್ಕ್ಲೂಡ್ ಆಗಿತ್ತು ಅಂದರೆ ಇವೆರಡೂ ನಂಬರ್ಸ್ನ ಇಂಟರ್ಚೇಂಜ್ ಮಾಡ್ಕೊಳ್ಳೋಣ. 512ನ ಮೇಲೆ ಬರ್ಕೊಂಡು 180 ಕೆಳಗಡೆ ಬರ್ಕೊಂಡು ಇವಾಗ ಸಿಂಪ್ಲಿಫೈ ಮಾಡಿರಿ. ಮೇಲೆ ಕೆಳಗಡೆ ಯಾವಾದರೂ ಕ್ಯಾನ್ಸಲ್ ಆಗಬಿದ್ದರೆ ಕ್ಯಾನ್ಸಲ್ ಮಾಡಿರಿ. ಯಾವಾದರೂ ಕ್ಯಾನ್ಸಲ್ ಆಗ್ತಾವ, ಮೇಲೆ ಕೆಳಗಡೆ ಯಾವಾದರೂ ಕ್ಯಾನ್ಸಲ್ ಆಗೋದಾದ್ರೆ ಸೊ ಇಲ್ಲಿ ನೋಡ್ರಿ 15 1 15, ಇದು 15 1 15, ಇನ್ನು 3 ಉಳಿಯುತ್ತೆ. 15 2 30 ಕ್ಯಾನ್ಸಲ್ ಆಗುತ್ತೆ. 15 2 30 ಕ್ಯಾನ್ಸಲ್ ಆಗುತ್ತೆ. ಸೊ ಆಮೇಲೆ ಇದು 16 2 32, ಇದು 16 3 48, ಮತ್ತೆ 3 ಉಳಿಯುತ್ತೆ. 16 2 32 ಕ್ಯಾನ್ಸಲ್ ಆಗುತ್ತೆ. ಸೊ ಮತ್ತೆ ಯಾವಾದರೂ ಕ್ಯಾನ್ಸಲ್ ಆಗ್ತವೆ ಅಂದರೆ ಇದು 2 1, ಇದು 2 1 2, 2 6 12 ಕ್ಯಾನ್ಸಲ್ ಆಗುತ್ತೆ. ಇದು 4 3 12, 4 4 16 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 3 1 3, 3 4 12 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 4 ಇದೆ, ಇಲ್ಲೂ 4 ಇದೆ. ಆ ಮೇಲಿರೋ ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಿರಿ ಅಂದರೆ 14 4 8 4 ಎಷ್ಟು ಬರುತ್ತೆ? 16 ಬರುತ್ತೆ. ಅಂದರೆ 32 ಜನ ಸೇರಿಕೊಂಡು 16 ದಿನದಲ್ಲಿ 512 ಮೀಟ್ರ್ ಉದ್ದದ ಒಂದು ಮ್ಯಾಟನ್ನು ತಯಾರಿಸ್ತಾರೆ. ಹಾಗಾಗಿ 16 ದಿನಗಳು ಅಂತ ಥರ್ಡ್ ಆಪ್ಷನಲ್ಲಿ ಇದೆಯಲ್ಲ ಅದು ಸರಿ ಉತ್ತರ ಆಗುತ್ತೆ. ನೋಡ್ರಿ, ಕೆಲಸದ ಕಾನ್ಸೆಪ್ಟ್ ಕೊಟ್ಟಾಗ ಹಾಗೆ ಕ್ಯಾನ್ಸಲ್ ಮಾಡೋಂಗಿಲ್ಲ, ಅವೆರಡೂ ನಂಬರ್ಸ್ ಇಂಟರ್ಚೇಂಜ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡಿರಿ ಮೇಲೆ ಕೆಳಗಡೆ, ಅವಾಗ ನಮ್ಮ ಉತ್ತರ ಸರಿಯಾಗಿರುತ್ತೆ. 4 × 4, ಇಲ್ಲೊಂದು 4 ಇದೆ, ಇಲ್ಲೊಂದು 4 ಇದೆ, ಮೇಲಿರೋ ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಿರಿ 16 ಬರುತ್ತೆ. ಟೋಟಲಿ 16 ಡೇಸ್ ಬೇಕಾಗುತ್ತೆ. ಥರ್ಡ್ ಆಪ್ಷನ್ ಸರಿ ಉತ್ತರ ಆಗುತ್ತೆ. ಕ್ಲಿಯರಾ? ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಫೈಂಡ್ ದ ಏರಿಯಾ ಆಫ್ ಅನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಹೂಸ್ ಪೆರಿಮೀಟರ್ ಈಸ್ 180 ಸೆಂಟಿಮೀಟರ್ ಅಂತ ಇದೆ. 180 ಸೆಂಟಿಮೀಟರ್ ಸುತ್ತಳತೆಯನ್ನು ಹೊಂದಿರುವ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಸಮಬಾಹು ತ್ರಿಭುಜ ಅಂದ ತಕ್ಷಣ ಫಸ್ಟ್ ನಮ್ಮ ಮೈಂಡಿಗೆ ಬರಬೇಕು ಸಮಬಾಹು ತ್ರಿಭುಜ ಅಂದ್ರೆ ಏನು ಅಂತ. ಒಂದು ತ್ರಿಭುಜದಲ್ಲಿ 3 ಬಾಹುಗಳಿರ್ತವಲ್ಲ, 3 ಬಾಹುಗಳ ಅಳತೆ ಸಮವಾಗಿದ್ದರೆ, ತ್ರಿಭುಜದ 3 ಬಾಹುಗಳ ಅಳತೆ ಸಮವಾಗಿದ್ದರೆ ಇದನ್ನ ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕರಿತೀವಿ. ತ್ರಿಭುಜದ 3 ಬಾಹುಗಳ ಅಳತೆ ಸಮವಾಗಿದ್ದರೆ ಇದನ್ನ ಸಮಬಾಹು ತ್ರಿಭುಜ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಈ ಸಮಬಾಹು ತ್ರಿಭುಜದ ಸುತ್ತಳತೆ 180 ಸೆಂಟಿಮೀಟರ್. ಸುತ್ತಳತೆ ಅಂದರೆ 3 ಬಾಹುಗಳ ಅಳತೆಗಳ ಮೊತ್ತ. ಈ 3 ಬಾಹುಗಳನ್ನು ಕೂಡಿ ಟೋಟಲ್ ಮಾಡಿದ್ರೆ 180 ಬರುತ್ತೆ. ಡಿವೈಡ್ ಬೈ 3 ಮಾಡಿದ್ರೆ 60 ಸೆಂಟಿಮೀಟರ್ ಬರುತ್ತೆ. ಸೊ ಇಲ್ಲೂ 60, ಇಲ್ಲೂ 60, ಇಲ್ಲೂ 60 ಬರುತ್ತೆ. ಅದನ್ನು ಟೋಟಲಿ 180 ಸೆಂಟಿಮೀಟರ್ ಆಗುತ್ತೆ. ಸೊ 180 ಸೆಂಟಿಮೀಟರ್ ಸುತ್ತಳತೆ ಅಂದರೆ ಪ್ರತಿ ಬಾಹುವಿನ ಅಳತೆ, ಸಮಬಾಹು ತ್ರಿಭುಜದ ಪ್ರತಿ ಬಾಹುವಿನ ಅಳತೆ 60 ಸೆಂಟಿಮೀಟರ್ ಇರುತ್ತೆ. ಅವಾಗ ಅದನ್ನ A = 60 ಸೆಂಟಿಮೀಟರ್ ಅಂತ ತಗೊಂತೀನಿ. ಕೇಳಿರೋದು ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಬೇಕು ಅಂದರೆ ನೋಡ್ರಿ, ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ √3/4a² ಅಂತ ಬರೀತೀವಿ. ಇದು ಸಮಬಾಹು ತ್ರಿಭುಜದ ವಿಸ್ತೀರ್ಣ ಏರಿಯಾ ಕಂಡುಹಿಡಿತಕ್ಕಂಥ ಫಾರ್ಮುಲಾ. ಈ ಫಾರ್ಮುಲಾ ಗೊತ್ತಿದ್ರೆ ಈ ಪ್ರಶ್ನೆಗೆ ಆನ್ಸರ್ ಮಾಡಲಿಕ್ಕೆ ಸುಲಭವಾಗುತ್ತೆ. ಸೊ ಇಲ್ಲಿ √3 ವ್ಯಾಲ್ಯೂ ಎಷ್ಟು ಅಂದರೆ 1.73 ಅಪ್ರಾಕ್ಸಿಮೇಟ್ಲಿ, ನಾಟ್ ಎಕ್ಸಾಕ್ಟ್ ವ್ಯಾಲ್ಯೂ. ಸರಿ ಸುಮಾರು √3ರ ಬೆಲೆ 1.73 ಆಗಿರುತ್ತೆ. ನೆನ್ಪಿಟ್ಕೋಬೇಕಾಗತ್ತೆ ಕೆಲವೊಂದು. √3 ವ್ಯಾಲ್ಯೂ 1.73 ಅಂತ ಬರೆಯೋಣ. ಡಿವೈಡ್ ಬೈ ಕೆಳಗಡೆ 4 ಬರೀತಾ ಅದನ್ನು. ಇಂಟು A ಅಂದರೆ 60 ಸೆಂಟಿಮೀಟ್ರ್ ಇದೆ ಅಂದರೆ A² ಇರೋದ್ರಿಂದ 60ನ 2 ಟೈಮ್ಸ್ ಬರೀಬೇಕು. 4ರಿಂದ ಡಿವೈಡ್ ಮಾಡೋಣ. 4 1 4, 2 ಉಳಿಯುತ್ತೆ. 4 5 20 ಕ್ಯಾನ್ಸಲ್ ಆಗುತ್ತೆ. ಇವಾಗ ನೋಡ್ರಿ, ಸಿಂಪ್ಲಿಫೈ ಮಾಡಿರಿ. ಆ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಸಿಗುತ್ತೆ 1.73 ಬರ್ಕೊಂಡು
15 ಬರೆಯೋಣ. 15 6 90 ಬರುತ್ತೆ, 900 ಆಗುತ್ತೆ. 15 × 600. ಇವಾಗ ಇವೆರಡು 0 ಲಾಸ್ಟಿಗೆ ಬರ್ಕೊಂಡು 9 3 27 ಕ್ಯಾರಿ 2 ಇರುತ್ತೆ. 9 7 63 + 2 65 ಕ್ಯಾರಿ 6 ಇರುತ್ತೆ. 9 1 9 + 6 ಅಂದರೆ 15 ಬರುತ್ತೆ. ಸೊ ಬಲಗಡೆಯಿಂದ 2 ಡಿಜಿಟ್ ಆಮೇಲೆ ಪಾಯಿಂಟ್ ಬರೆಯೋಣ. 1557 ಬರುತ್ತೆ. 1557.00 ಬರುತ್ತೆ. ಅಂದರೆ ಇಲ್ಲಿ ನಾನಿಲ್ಲಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬರ್ಕೊಂಡಿರೋದ್ರಿಂದ ಇಲ್ಲಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಸಿಗುತ್ತೆ. 1557ಕ್ಕೆ ನಿಯರೆಸ್ಟ್ ವ್ಯಾಲ್ಯೂ ಅಂದರೆ 1558.8 ಇದೆಯಲ್ಲ, ಇದೇ ಸರಿ ಉತ್ತರ ಆಗುತ್ತೆ. ಯಾಕೆ ನಾನು ಇಲ್ಲೊಂದು ಬಂದಿದೆ ಅಲ್ಲೇನೋ ಬೇರೆದಾಗ್ತೀರ ಅಂತ ಅನ್ಕೋಬೇಡ್ರಿ. ರೂಟ್ 3ನ ಎಕ್ಸಾಕ್ಟ್ ವ್ಯಾಲ್ಯೂ ಬರೋದಿಲ್ಲ, ನಾನು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬರ್ಕೊಂಡಿರೋದ್ರಿಂದ ಇದು 1.73 ಸಮಥಿಂಗ್ ಇನ್ನೂ ಮುಂದಕ್ಕೆ ಸೋನ್ ಬರುತ್ತೆ. ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡಿದಾಗ 1-2 ವೇರಿ ಆಗೋ ಚಾನ್ಸಸ್ ಇರುತ್ತೆ. ಆನ್ಸರು 1557.00 ಅಂದರೆ ನಿಯರೆಸ್ಟ್ ವ್ಯಾಲ್ಯೂ 1558.8 ಇದೆಯಲ್ಲ, ಫಸ್ಟ್ ಆಪ್ಷನ್ ಇದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ? ಸಮಬಾಹು ತ್ರಿಭುಜದ ವಿಸ್ತೀರ್ಣ. ನೆಕ್ಸ್ಟ್ ಪ್ರಶ್ನೆ ಬರೋಣ. ರು 15,000ಗಳಿಗೆ 3 ವರ್ಷಗಳಲ್ಲಿ ಕ್ರಮವಾಗಿ ಫಸ್ಟ್, ಸೆಕೆಂಡ್, ಥರ್ಡ್ ಮೂರನೇ ವರ್ಷಗಳಲ್ಲಿ 15%, 20% ಮತ್ತು 25% ರಂತೆ ಬರುವ ಚಕ್ರ ಬಡ್ಡಿ ಎಷ್ಟು ಅಂತ ಕೇಳಿದ್ದಾನೆ. ಕಾಂಪೌಂಡ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 15,000 ರೂಪಾಯಿಗೆ 3 ವರ್ಷಗಳಲ್ಲಿ ಮೊದಲನೇ ವರ್ಷ ಬಡ್ಡಿ ದರ 15%, ಎರಡನೇ ವರ್ಷ 20%, ಹಾಗೆ ಮೂರನೇ ವರ್ಷ 25% ರಂತೆ ಬರುವ ಚಕ್ರ ಬಡ್ಡಿ ಎಷ್ಟು ಅಂತ ಕೇಳಿದ್ದಾನೆ. ಸೊ ಹಾಗಾಗಿ ಇದಕ್ಕೆ ಚಕ್ರ ಬಡ್ಡಿ ಕಾಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಿಬೇಕು ವಿತೌಟ್ ಫಾರ್ಮುಲಾ. ಚಕ್ರ ಬಡ್ಡಿ ಫಾರ್ಮುಲಾ ಹಾಕ್ದೇ ನೀವು ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನೋಡ್ರಿ, ಫಸ್ಟ್ ಅಸಲು 15,000 ಇದೆಯಲ್ಲ, 15,000 ಬರೆಯೋಣ. 15,000 ಇದೆ. ಸೊ 15,000 ಬರ್ಕೊಂಬಿಟ್ಟು ಅಸಲು 15,000 ಇದೆಯಲ್ಲ, 15,000 ಬರೆಯೋಣ. $15,000 ಪ್ರಿನ್ಸಿಪಲ್ ಇದೆ. ಮೊದಲನೇ ವರ್ಷದಲ್ಲಿ ಬಡ್ಡಿ ದರ 15% ಇದೆ ಅಂದರೆ 15% ಇದೆ ಅಂದರೆ ನೋಡ್ರಿ, ಈ ಲಾಸ್ಟ್ 2 0 ಇಲ್ಲ ಅನ್ಕೊಳ್ರಿ. 150 × 15, 15 × 15 ಗುಣಾಕಾರ ಮಾಡಿದ್ರೆ 225 ಆಗುತ್ತೆ. 15 ಈ 15 ಗುಣಿಸಿದ್ರೆ 225, 0 ಲಾಸ್ಟಿಗೆ ಬರ್ಕೊಂಡ್ರೆ ಸೊ 2,250 ರೂಪಾಯಿ ಮೊದಲನೇ ವರ್ಷಕ್ಕೆ ಬಡ್ಡಿ ಸಿಗುತ್ತೆ ಅಂತ. 15% ಆದರೆ 15 225, 0 ಲಾಸ್ಟಿಗೆ ಬರ್ಕೊಂಡ್ರೆ 2,250. 15,000ಕ್ಕೆ 2,250 ಕೂಡಿದ್ರೆ 17,250 ರೂಪಾಯಿ ಎರಡನೇ ವರ್ಷಕ್ಕೆ ಅಸಲಾಗುತ್ತೆ. ನೆಕ್ಸ್ಟ್ ಇಯರ್ ಎರಡನೇ ವರ್ಷದಲ್ಲಿ ರೇಟ್ ಆಫ್ ಇಂಟ್ರೆಸ್ಟು 20% ಇದೆಯಲ್ಲ, 20% ಬರೆಯೋಣ. ಇವಾಗ ಈ 0 ತೆಗೆದು 1,725 × 2 ಗುಣಿಸ್ರಿ. ಪರ್ಸೆಂಟೇಜಲ್ಲಿರೋದ್ರಿಂದ ಒಟ್ಟು 2 0 ಹೋಗ್ಬೇಕು. ಒಟ್ಟು ಇಲ್ಲೊಂದು ಸೇರಿ 2 0 ಹೋಗ್ತವೆ. 2 × 1,725 ಅಂದರೆ ಇದು 3,450 ರೂಪಾಯಿ ಅನ್ನೋದು ಎರಡನೇ ವರ್ಷಕ್ಕೆ ಬರ್ತಕ್ಕಂಥ ಇಂಟ್ರೆಸ್ಟ್ ಆಗಿರುತ್ತೆ. ಇದನ್ನು ಕೂಡ 0, ಆಮೇಲೆ 5 + 5 10ಕ್ಕೆ 0 ಕ್ಯಾರಿ 1, 3 + 4 7, 7 + 3 10ಕ್ಕೆ 0 ಕ್ಯಾರಿ 1, 20,700 ರೂಪಾಯಿ ಏನಾಗಿರುತ್ತೆ ಅಂದರೆ ಟೋಟಲ್ ಅಮೌಂಟ್ ಆಗಿರುತ್ತೆ. ಫಸ್ಟ್ ಸೆಕೆಂಡ್ ಇಯರ್ ನೋಡ್ರಿ, ಥರ್ಡ್ ಇಯರ್ ಸ್ಟಾರ್ಟಿಂಗ್ 20,700 ಅಸಲಾಗುತ್ತೆ. ಯಾಕಂದರೆ ಚಕ್ರ ಬಡ್ಡಿ ಅಂದರೆ ಪ್ರತಿ ವರ್ಷ ಅಸಲು ಜಾಸ್ತಿ ಆಗ್ತಾ ಹೋಗುತ್ತೆ. ಆಯಾ ವರ್ಷದಲ್ಲಿ ಬರೋ ಬಡ್ಡಿನ ಅಸಲಿಗೆ ಕೊಡ್ತಾ ಹೋದರೆ ಅಸಲು ಜಾಸ್ತಿ ಆಗ್ತಾ ಹೋಗುತ್ತಲ್ಲ, ಅದೇ ಚಕ್ರ ಬಡ್ಡಿ ಆಗುತ್ತೆ. ಸೊ ನೆಕ್ಸ್ಟ್ ಮೂರನೇ ವರ್ಷದಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 25% ಇದೆ, 25% ಇದೆ ಅಂದರೆ ನೋಡ್ರಿ, ಇಲ್ಲಿ 2 0 ಇರೋದ್ರಿಂದ 25 7 175, 0 ಇರೋದ್ರಿಂದ ಡೈರೆಕ್ಟ್ 75 ಬರೀನ ಕ್ಯಾರಿ 1 ಇರುತ್ತೆ. 25 2 2 0 ತೆಗೆದುಬಿಡ್ರಿ. 25 2 50 + 1 51, 5,175 ಮೂರನೇ ವರ್ಷದಲ್ಲಿ ಬರ್ತಕ್ಕಂಥ ಚಕ್ರ ಬಡ್ಡಿ. ನೋಡ್ರಿ, ಫಸ್ಟ್ ಇಯರಲ್ಲಿ ಬರೋ ಇಂಟ್ರೆಸ್ಟ್ 2,250 ರೂಪಾಯಿ, ಎರಡನೇ ವರ್ಷದಲ್ಲಿ ಬಂದಿರೋ ಇಂಟ್ರೆಸ್ಟು 3,450 ರೂಪಾಯಿ, ನೆಕ್ಸ್ಟ್ ಇಯರ್ ಬಂದಿರೋ ಇಂಟ್ರೆಸ್ಟು 5,175 ರೂಪಾಯಿ. ಇವೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಕಾಂಪೌಂಡ್ ಇಂಟ್ರೆಸ್ಟ್ ಸಿಗುತ್ತೆ. 5 10 + 7 17ಕ್ಕೆ 7 ಕ್ಯಾರಿ 1, 3 4 7 1 8 ಬರುತ್ತೆ. 2 + 3 5 + 5 10 ಬರುತ್ತೆ. 10,875 ಅನ್ನೋದು ಈ 3 ವರ್ಷಗಳಲ್ಲಿ ಸಿಗ್ತಕ್ಕಂಥ ಕಾಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. 10,875 ಫಸ್ಟ್ ಆಪ್ಷನಲ್ಲಿದೆ. ಇದೇ ಸರಿ ಉತ್ತರ. ಇದೇ ಕ್ಯಾಲ್ಕುಲೇಷನ್ನು ಫಾರ್ಮುಲಾ ಹಾಕ್ಕೊಂಡು ಮಾಡಿದ್ರೆ ಚಕ್ರ ಬಡ್ಡಿ ಕಂಡುಹಿಡಿಯೋದು ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಇದ್ದೇ ಇರುತ್ತೆ. ಯಾವುದೇ ಲೆಕ್ಕ ತಗೊಳ್ರಿ, ಚಕ್ರ ಬಡ್ಡಿ ಕಂಡುಹಿಡಿಯೋದು ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಜಾಸ್ತಿ ಇರುತ್ತೆ. ಸೊ ಆ ಕ್ಯಾಲ್ಕುಲೇಷನ್ನ ನಾವು ಫಾರ್ಮುಲಾ ಮಾಡ್ತವ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ವಿತೌಟ್ ಫಾರ್ಮುಲಾ ತೋರಿಸ್ಕೊಟ್ಟಿದ್ದೇನೆ. 10,875 ಅನ್ನೋದು 3 ವರ್ಷಕ್ಕೆ ಸಿಗ್ತಕ್ಕಂಥ ಕಾಂಪೌಂಡ್ ಇಂಟ್ರೆಸ್ಟು ಮೊದಲನೇ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ.
ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿ ನೋಡ್ರಿ. 2 ವರ್ಷಗಳಲ್ಲಿ 8,000ಕ್ಕೆ 3% ಬರೋ ಬಡ್ಡಿಯು 6,000ಕ್ಕೆ 5 ವರ್ಷಗಳಲ್ಲಿ 4% ಬರುವ ಬಡ್ಡಿಗೆ ಸಮವಾಗಿರುತ್ತೆ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಕಾಂಪೌಂಡ್ ಅಂತ ಪದ ಇಲ್ಲ, ಸಿಂಪಲ್ ಇಂಟ್ರೆಸ್ಟ್ ಅಂತ ಇದೆ ನೋಡ್ರಿ. ಸರಳ ಬಡ್ಡಿ ಅಂತ ಇದೆ ಇಂಗ್ಲೀಷಲ್ಲಿ. ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ಸರಳ ಬಡ್ಡಿ ಸಂಬಂಧಪಟ್ಟಂತೆ ಪ್ರಶ್ನೆ ಅಂದರೆ 8,000ಕ್ಕೆ 3% ಎಷ್ಟು ಬಡ್ಡಿ ಬರುತ್ತಲ್ಲ, ಎಷ್ಟು ವರ್ಷಕ್ಕೆ ಬರೋ ಬಡ್ಡಿ ಇದೆಯಲ್ಲ, ಅದು 6,000ಕ್ಕೆ 5 ವರ್ಷಗಳಲ್ಲಿ 4% ಬರೋ ಬಡ್ಡಿಗೆ ಸಮವಾಗಿರುತ್ತೆ. ಸೊ ಇದನ್ನು ಬರ್ಕೊಳ್ಳೋ ರೀತಿ ನೋಡ್ರಿ. ಪ್ರಿನ್ಸಿಪಲ್ ಅಮೌಂಟು 8,000 ಇದೆ, 8,000 ಇದೆ. ರೇಟ್ ಆಫ್ ಇಂಟ್ರೆಸ್ಟು 3% ಇದೆ. ಟೈಮ್ ಡ್ಯೂರೇಷನ್ ಎಷ್ಟು ಗೊತ್ತಿಲ್ಲ. ಆಮೇಲೆ ಇಂಟ್ರೆಸ್ಟು ಎಷ್ಟು ಬರುತ್ತೆನೋ ಗೊತ್ತಿಲ್ಲ. ಒಂದು ಡಾಟಾ ಇದು ಫಸ್ಟ್. ಆಮೇಲೆ ಇನ್ನೊಂದು ಡಾಟಾ ರೇಟ್ ಆಫ್ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಅಮೌಂಟು 6,000 ರೂಪಾಯಿ ಇದೆ. ಆಮೇಲೆ ಟೈಮ್ ಡ್ಯೂರೇಷನ್ನು 5 ವರ್ಷ ಕೊಟ್ಟಿದ್ದಾನೆ. ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ ಅಂದರೆ 4% ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಬರೋ ಸಿಂಪಲ್ ಇಂಟ್ರೆಸ್ಟ್ ಅಂತ ಕಂಡುಹಿಡಿಬೋದು. ಇದರಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿಬೋದು ನೋಡ್ರಿ. ಇದರಲ್ಲಿ ಬರೋ ಸಿಂಪಲ್ ಇಂಟ್ರೆಸ್ಟು ಇದರಲ್ಲಿ ಬರೋ ಸಿಂಪಲ್ ಇಂಟ್ರೆಸ್ಟ್ ಸೇಮ್ ಇರುತ್ತೆ. ಹಾಗಾದರೆ ಎಷ್ಟು ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಸೇಮ್ ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಇದರಲ್ಲಿ ಬರೋ ಸರಳ ಬಡ್ಡಿ ಇದರಲ್ಲಿ ಬರೋ ಸರಳ ಬಡ್ಡಿ ಎರಡೂ ಒಂದೇ ಆಗಿರುತ್ತೆ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಇಲ್ಲಿ ಎಷ್ಟು ವರ್ಷಕ್ಕೆ ಸರಳ ಬಡ್ಡಿ ಸೇಮ್ ಆಗುತ್ತೆ ಅಂತ ಕೇಳಿದ್ದಾನೆ. ಸಿಂಪಲ್ ನೋಡ್ರಿ, 4% ಕೊಟ್ಟಿದ್ದಾನೆ. 2 ಇಲ್ಲ ಅಂದ್ಕೊಳ್ರಿ. 60 × 4 240 ರೂಪಾಯಿ 1 ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್. ಅಂಥದ್ದು 5 ವರ್ಷಕ್ಕೆ ಎಷ್ಟಾಗುತ್ತೆ? 1,200 ರೂಪಾಯಿ ಬರುತ್ತೆ. 1,200 ರೂಪಾಯಿ. ಇಲ್ಲಿ ನೋಡ್ರಿ 2 ತೆಗೀರಿ. 8 3 24 240 ರೂಪಾಯಿ ಬಡ್ಡಿ ಆಗುತ್ತೆ 1 ವರ್ಷಕ್ಕೆ. ಹಾಗಾದ್ರೆ 1,200 ರೂಪಾಯಿ ಆಗ್ಬೇಕಾದ್ರೆ ಎಷ್ಟು ವರ್ಷಕ್ಕೆ? ಇದು ಕೂಡ 5 ವರ್ಷಕ್ಕೆ ಗುಣಿಸಿದ್ರೆ ಮಾತ್ರ 1,200 ರೂಪಾಯಿ ಬರೋದ್ರಿಂದ ಸೊ ಎಷ್ಟು ವರ್ಷಕ್ಕೆ 1,200 ರೂಪಾಯಿ ಆಗುತ್ತೆ ಅಂದರೆ 5 ವರ್ಷಕ್ಕೆ. ಹಾಗಾಗಿ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ವೆರಿ ಸಿಂಪಲ್ ನೋಡ್ರಿ. ಸೊ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 4% ಇದೆಯಲ್ಲ, ಇದರಲ್ಲಿ 2 ತೆಗೆದು 60 × 4 ಗುಣಾಕಾರ ಮಾಡಿದ್ರೆ 240 ರೂಪಾಯಿ 1 ವರ್ಷದ ಬಡ್ಡಿ ಆದರೆ 5 ವರ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತೆ ಅಂದರೆ 1,200 ರೂಪಾಯಿ 5 ವರ್ಷದ ಬಡ್ಡಿ ಆಗಿರುತ್ತೆ. ಇಲ್ಲೂ ಕೂಡ 1,200 ರೂಪಾಯಿನೇ ಬಡ್ಡಿ ಬರ್ಬೇಕಂದ್ರೆ ನೋಡ್ರಿ 80 × 3 ಅಂದರೆ 240 ರೂಪಾಯಿ 1 ವರ್ಷಕ್ಕೆ ಬಡ್ಡಿ ಆದರೆ 5 ವರ್ಷಕ್ಕೆ ಎಷ್ಟಾಗುತ್ತೆ? 1,200 ರೂಪಾಯಿ ಆಗುತ್ತೆ. ಹಾಗಾಗಿ ಟೈಮ್ ಡ್ಯೂರೇಷನ್ ಎಷ್ಟು ವರ್ಷಕ್ಕೆ ಬಡ್ಡಿ ಒಂದೇ ಆಗಿರುತ್ತೆ ಅಂದರೆ 5 ವರ್ಷಕ್ಕೆ ಸಮವಾಗಿರುತ್ತೆ. ಫಸ್ಟ್ ಆಪ್ಷನ್ ಸರಿ ಉತ್ತರ ಅಂತ ಕರಿತೀವಿ. ಕ್ಲಿಯರಾ? ಅರ್ಥ ಆಯ್ತಾ? ವಿತೌಟ್ ಫಾರ್ಮುಲಾ ಡೈರೆಕ್ಟಾಗಿ ಆ ಪ್ರಶ್ನೆ ಅನಲೈಸ್ ಮಾಡ್ಕೊಂಡು ಆನ್ಸರ್ ಮಾಡೋ ವಿಧಾನ. ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. 2 ಸಂಖ್ಯೆಗಳ ಲಘುತ್ತಮ ಸಾಮಾನ್ಯ ಅಪವರ್ತನವು ಮಹತ್ತಮ ಸಾಮಾನ್ಯ ಅಪವರ್ತನದ 6ರಷ್ಟಿದೆ. ಮಾಸಾಹವು 12 ಮತ್ತು ಒಂದು ಸಂಖ್ಯೆಯು 36 ಆದರೆ ಮತ್ತೊಂದು ಸಂಖ್ಯೆ ಅಂತ ಕೇಳಿದ್ದಾನೆ. ನೋಡ್ರಿ, ಲಘುತ್ತಮ ಸಾಮಾನ್ಯ ಅಪವರ್ತನ LCM. ಎಲ್ ಅಂದರೆ LCM ಅಂತ ಅರ್ಥ. ಇಲ್ಲಿ ಎಲ್ ಬರ್ಕೊಂಡಿದ್ರೆ LCM. ಮಹತ್ತಮ ಸಾಮಾನ್ಯ ಅಪವರ್ತನದ 6ರಷ್ಟಿದೆ ಅಂದರೆ HCFನ 6ರಷ್ಟಿದೆ ಅಂತ. LCM ಅನ್ನೋದು HCFನ 6 ಟೈಮ್ಸ್ ಇದೆ. ಹಾಗಾಗಿ L = 6H ಅಂತ ಬರ್ಕೊಂತೀನಿ. ಆಮೇಲೆ ಮಾಸಾಹ 12 ಅಂತ ಕೊಟ್ಟಿದ್ದಾನೆ. ಮಾಸಾಹ ಎಷ್ಟು ಕೊಟ್ಟಿದ್ದಾನೆ? 12 ಕೊಟ್ಟಿದ್ದಾನೆ ಮಾಸಾಹ. ಆಮೇಲೆ ಒಂದು ಸಂಖ್ಯೆ ಅಂದರೆ ಎ ತಗೋಬೇಕು. ಒಂದು ಸಂಖ್ಯೆ ಅಂದರೆ ಎ ಅಂದರೆ 36 ಬರ್ಕೊಂಡು, ಮತ್ತೊಂದು ಸಂಖ್ಯೆ ಅಂದರೆ ಬಿ ಕಂಡುಹಿಡಿಬೇಕು. ಬಿ ಎಷ್ಟು ಬರುತ್ತೆ ಅಂತ. ಎ ಅಂದರೆ ಒಂದು ಸಂಖ್ಯೆ, ಬಿ ಅಂದರೆ ಮತ್ತೊಂದು ಸಂಖ್ಯೆ. ಮಾಸಾಹ 12 ಕೊಟ್ಟಿದ್ದಾನೆ. ಲಾಸಾಹ ಮಾಸಾದ 6 ಪಟ್ಟಿದೆ ಅಂದರೆ ನೋಡ್ರಿ ಲಾಸಾಹ ಎಷ್ಟು ಅಂತ ಕಂಡುಹಿಡ್ಕೋಬೇಕು. 6 ಬರ್ಕೊಂಡು ಈ H ಇದ್ದತ್ರ ಇಲ್ಲಿ 12 ಕೊಟ್ಟಿದ್ದಾನಲ್ಲ × 12 ಹಾಕ್ಕೊಳ್ರಿ. 12 6 72. ಲಾಸಾಹ 72 ಬರುತ್ತೆ. ಲಾಸಾಹ 72, ಮಾಸಾಹ 12. ಒಂದು ಸಂಖ್ಯೆ 36 ಆದರೆ ಮತ್ತೊಂದು ಸಂಖ್ಯೆ ಇದನ್ನು ಕಂಡುಹಿಡಿಬೇಕು ನಾವು. ಸೊ 2 ಸಂಖ್ಯೆಗಳ ಮಾಸಾಹ ಲಾಸಾಹಗಳ ಗುಣಲಬ್ಧವು ಆ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಅಂತ ನಾವೊಂದು ಕಂಡೀಷನ್ನ ಮಾಸಾಹ ಲಾಸಾಹದ ಪಾಠದಲ್ಲಿ ಓದಿರ್ತೀವಿ. ಎ ಬಿ ಅನ್ನೋವು 2 ಸಂಖ್ಯೆಗಳು. ಈ 2 ಸಂಖ್ಯೆಗಳ ಗುಣಲಬ್ಧ ಇವುಗಳ ಮಾಸಾಹ ಮತ್ತು ಲಾಸಾಹಗಳ ಗುಣಲಬ್ಧಕ್ಕೆ ಸಮ ಇರುತ್ತೆ ಅಂತ ಒಂದು ಸಮೀಕರಣ ಬರುತ್ತೆ, ಒಂದು ರಿಲೇಷನ್ ಬರುತ್ತೆ. ಅದು ಮಾಸಾಹ ಲಾಸಾಹದ ಪಾಠದಲ್ಲಿ. ಸೊ ಇವೆಲ್ಲ ಟಾಪಿಕ್ ವೈಸ್ ಕ್ಲಾಸಸ್ನ ನಾನು ನಮ್ಮ ಆನ್ಲೈನ್ ಕ್ಲಾಸ್ ಪ್ಲಾಟ್ಫಾರ್ಮಲ್ಲಿ ಎಲ್ಲವೂ ಟಾಪಿಕ್ ವೈಸ್ ಫಾರ್ಮುಲಾ ವೈಸ್ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ಟಾಪಿಕ್ ವೈಸ್ ಪಾಠಗಳನ್ನು ಕೇಳಬೇಕು ಅಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಟಾಪಿಕ್ ವೈಸ್ ಎಲ್ಲ ಪಾಠಗಳನ್ನು ಇನ್ ಡೀಟೇಲಾಗಿ ಓದ್ಕೊತ ಬರ್ಬೋದು. ಇಲ್ಲಿ ಎ ಮತ್ತು ಬಿ ಅನ್ನೋ 2 ಸಂಖ್ಯೆಗಳ ಗುಣಲಬ್ಧ ಅವೆರಡು ಮಾಸಾಹ ಲಾಸಾಹಗಳ ಗುಣಲಬ್ಧಕ್ಕೆ ಸಮ ಇರುತ್ತೆ ಅಂತ ಬರ್ಕೊಂಡು ಎ ಅಂದರೆ
ಒಂದು ಸಂಖ್ಯೆ 36 ಬರ್ಕೊಂತೀನಿ. ಬಿ ಅಂದರೆ ಮತ್ತೊಂದು ಸಂಖ್ಯೆ ಗೊತ್ತಿಲ್ಲ ಹಾಗೆ ಬರಿತೀನಿ. ಎಚ್ ಅಂದರೆ ಇವುಗಳ ಮಾಸ್ ಸಹ 12 ಕೊಟ್ಟಿದ್ದಾನೆ 12 ಬರಿತೀನಿ. ಎಲ್ ಅಂದರೆ ಲಾಸ್ಟ್ ಸಹ ಇಲ್ಲಿ 72 ಬಂತು 72 ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ. ಮತ್ತೊಂದು ಸಂಖ್ಯೆ ಬಿ ಅಂದರೆ ಎಷ್ಟು ಗೊತ್ತಾಗುತ್ತೆ? 36 1 36 2 72 ಕ್ಯಾನ್ಸಲ್ ಆಗುತ್ತೆ. ಬಿ ಈಕ್ವಲ್ ಟು 12 ಇಂಟು 2 12 ಎಷ್ಟು ಬರುತ್ತೆ? 24 ಬರುತ್ತಲ್ಲ. ಮತ್ತೊಂದು ಸಂಖ್ಯೆ ಅಂದರೆ 24 ಸಿಗುತ್ತೆ. 24 ಅನ್ನೋದು ಆಪ್ಷನ್ 3rd ಒನ್ನಲ್ಲಿದೆ. ಇದು ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? 8th ಕ್ವಶನ್ ಏನಿದೆ ಅಂದರೆ ಇಲ್ಲಿ ಎಕ್ಸ್ ಪವರ್ 4 ಪ್ಲಸ್ 3x³ ಪ್ಲಸ್ 5x² ಪ್ಲಸ್ 26x ಪ್ಲಸ್ 56 ಇದೆ. ಇದು ಎಕ್ಸ್ ಪವರ್ 4 ಪ್ಲಸ್ 2x³ ಮೈನಸ್ 4x² ಮೈನಸ್ ಎಕ್ಸ್ ಪ್ಲಸ್ 28 ಇವೆರಡು ಬೀಜೋಕ್ತಿಗಳು ಅಂತ ಕರಿತೀವಿ. ಎಕ್ಸ್ಪ್ರೆಷನ್ಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಅಥವಾ ಬಹುಪದೋಕ್ತಿಗಳು ಅಂತ ಕರಿತೀವಿ. ಪಾಲಿನಾಮಿಯಲ್ಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಇವೆರಡೂ ಬಹುಪದೋಕ್ತಿಗಳ ಮಾಸ್ ಸಹ ಕೊಟ್ಟಿದ್ದಾನೆ. x² ಪ್ಲಸ್ 5x ಪ್ಲಸ್ 7 ಅಂತ ಮಾಸ್ ಸಹ ಕೊಟ್ಟಿದ್ದಾನೆ. ಹಾಗಾದರೆ ಇವೆರಡೂ ಬೀಜೋಕ್ತಿಗಳ ಲಾಸ್ ಸಹ ಎಷ್ಟು, LCM ಎಷ್ಟು ಅಂತ ಕಂಡುಹಿಡಿಬೇಕು. ಇವಾಗ ಆಪ್ಷನ್ ನೋಡ್ತಾ ಹೋದರೆ ಈ ಎರಡನೇ ಬೀಜೋಕ್ತಿ ಯಥಾವತ್ತಾಗಿ 4 ಆಪ್ಷನ್ಸಲ್ಲಿ ಹೆಂಗಿದೆ ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಪ್ಲಸ್ಸು ಮೈನಸ್ ಚಿಹ್ನೆ ಕೂಡ ಚೇಂಜ್ ಇಲ್ಲ. ಅಂದರೆ ಎರಡನೇ ಬೀಜೋಕ್ತಿ ಯಥಾವತ್ತಾಗಿ 4 ಆಪ್ಷನ್ಸಲ್ಲಿದೆ. ಅಂದರೆ ವೆರಿ ಸಿಂಪಲ್ ಲಾಸ್ ಸಹ ಕಂಡುಹಿಡಿಯೋದು ಹೆಂಗೆ ಅಂದರೆ ಈ ಮಾಸ್ ಸಹ ಏನು ಕೊಟ್ಟಿದ್ದಾನಲ್ಲ x² ಪ್ಲಸ್ 5x ಪ್ಲಸ್ 7ರಿಂದ ಈ ಮೊದಲನೇ ಬೀಜೋಕ್ತಿಯ ಡಿವೈಡ್ ಮಾಡಿದರೆ ಇವುಗಳ ಲಾಸ್ ಸಹ ಈ ಟರ್ಮ್ ಯಾವ್ದು ಬರುತ್ತಾ ಅದು ಸರಿ ಉತ್ತರ ಆಗಿರುತ್ತೆ ಅಂತ. ಹಾಗಾದರೆ ಈ ಮಾಸ್ ಸಹದಿಂದ ಮೊದಲನೇ ಟರ್ಮ್ನ ನಾವು ಡಿವೈಡ್ ಮಾಡೋದು ಹೆಂಗೆ ಅಂದರೆ ಮಾಸ್ ಸಹ ಏನು ಕೊಟ್ಟಿದ್ದಾನೆ ಅಂದರೆ x² ಪ್ಲಸ್ 5x ಪ್ಲಸ್ 7 ಅಂತ ಮಾಸ್ ಸಹ ಕೊಟ್ಟಿದ್ದಾನೆ. ಸೊ ಇದರ ಒಂದು ಬೀಜೋಕ್ತಿ ಏನು ಕೊಟ್ಟಿದ್ದಾನೆ ಮೊದಲನೇದಂದರೆ ಎಕ್ಸ್ ಪವರ್ 4 ಪ್ಲಸ್ 3x³ ಇದೆ. ಎಕ್ಸ್ ಪವರ್ 4 ಪ್ಲಸ್ 3x³ ಕೊಟ್ಟಿದ್ದಾನೆ ಪ್ಲಸ್ 5x² ಕೊಟ್ಟಿದ್ದಾನೆ 5x² ಕೊಟ್ಟಿದ್ದಾನೆ. ಎಕ್ಸ್ ಪವರ್ 4 ಪ್ಲಸ್ 3x³ ಪ್ಲಸ್ 5x² ಪ್ಲಸ್ 26x ಪ್ಲಸ್ 56 ಪ್ಲಸ್ 26x ಪ್ಲಸ್ 56 ಕೊಟ್ಟಿದ್ದಾನೆ. ಇದರಿಂದ ಹೆಂಗಪ್ಪ ಡಿವೈಡ್ ಮಾಡೋದು ಅಂತ ನೋಡ್ತಾ ಹೋಗ್ರಿ. ವೆರಿ ಸಿಂಪಲ್, ಡಿವೈಡ್ ಮಾಡೋದೇನು ಕಷ್ಟ ಇಲ್ಲ. ಇಲ್ಲಿ ಮೊದಲನೇ ಟರ್ಮ್ ಎಕ್ಸ್ ಪವರ್ 4 ಇದೆ ಅಂದರೆ ಇದು ಎಕ್ಸ್ ಪವರ್ 4 ಆಗ್ಬೇಕಂದ್ರೆ ನಾವೇನು ಮಾಡ್ಬೇಕು ಅಂದರೆ ಈ ಒಂದು ಮಾಸ್ ಆದ ಪ್ರತಿಯೊಂದು ಟರ್ಮನ್ನು x² ಇಂದ ಗುಣಿಸ್ಬೇಕು. x² ಇಂಟು x² ಅಂದರೆ ಎಕ್ಸ್ ಪವರ್ 4 ಆಗುತ್ತೆ. ಪ್ಲಸ್ 5x ಇಂಟು x² ಅಂದರೆ 5x³ ಆಗುತ್ತೆ. ಪ್ಲಸ್ 7 ಇಂಟು x² ಅಂದರೆ 7x² ಆಗುತ್ತೆ. ಇವಾಗ ಕಳಿಬೇಕು. ಇದರಿಂದ ಇದನ್ನು ಕಳಿಬೇಕಾದ್ರೆ ಕೆಳಗಿನ ಬೀಜೋಕ್ತಿಯ ಚಿಹ್ನೆಗಳು ಚೇಂಜ್ ಆಗ್ತವೆ. ಕಳೀತಾ ಇದೀವಿ ಅಂದರೆ ಚಿಹ್ನೆ ಚೇಂಜ್ ಆಗ್ತವೆ. ಅವು ಪ್ಲಸ್ ಇರೋ ಮೈನಸ್ ಆಗ್ತವೆ. ಒಂದು ವೇಳೆ ಮೈನಸ್ ಇದ್ರೆ ಪ್ಲಸ್ ಆಗ್ತವೆ. ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಇದು ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಇದು ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಇವಾಗ ಕೆಳಗಿನ ಚಿಹ್ನೆ ನೋಡ್ಕೋಬೇಕು. ಇವನು ನೋಡ್ಕೊಳಂಗಿಲ್ಲ. ಇದು ಪ್ಲಸ್ ಎಕ್ಸ್ ಪವರ್ 4 ಮೈನಸ್ ಎಕ್ಸ್ ಪವರ್ 4 ಕ್ಯಾನ್ಸಲ್ ಆಗುತ್ತೆ. ಮೈನಸ್ 5x³ ಪ್ಲಸ್ 3x³ ಅಂದರೆ 5x³ 3x³ ಕಳೆದ್ರೆ ಮೈನಸ್ 2x³ ಬರುತ್ತೆ. ಯಾಕಂದ್ರೆ ದೊಡ್ಡ ಸಂಖ್ಯೆ ಮುಂದೆ ಮೈನಸ್ ಇದೆ. ಮೈನಸ್ 7x² ಪ್ಲಸ್ 5x² ಅಂದರೆ ಅದು ಮೈನಸ್ 2x² ಆಗುತ್ತೆ. ಈ ಪ್ಲಸ್ 26x ಪ್ಲಸ್ 56ನ ಹಾಗೆ ಕೆಳಗಡೆ ಇಳಿಸ್ಕೋಬೇಕು. ಪ್ಲಸ್ 26x ಪ್ಲಸ್ 56 ಬರೆಯೋಣ. ಇವಾಗ ಇಲ್ಲಿ ಮೊದಲನೇ ಟರ್ಮು ಮೈನಸ್ 2x³ ಇದೆ. ಇದು ಮೈನಸ್ 2x³ ಆಗ್ಬೇಕಂದ್ರೆ ಇದು x³ ಮೈನಸ್ 2x³ ಆಗ್ಬೇಕಂದ್ರೆ ಪ್ರತಿಯೊಂದು ಟರ್ಮನ್ನು ಮೈನಸ್ 2x ಇಂದ ಗುಣಿಸ್ಬೇಕು. ಮೈನಸ್ 2x ಇಂಟು x² ಅಂದರೆ ಮೈನಸ್ 2x³ ಕರೆಕ್ಟ್ ಆಗುತ್ತೆ. ಇವಾಗ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 5x ಇಂಟು 2x ಅಂದರೆ 5 2 10x² ಆಗುತ್ತೆ. 10x² ಬರುತ್ತೇನೆ. ಪ್ಲಸ್ ಇಂಟು ಮೈನಸ್ ಮೈನಸ್ಸು 7 ಇಂಟು 2x ಅಂದರೆ 14x ಬರುತ್ತೆ. ಇವಾಗ ಕಳಿಬೇಕಂದ್ರೆ ಕೆಳಗಿನ ಸಮೀಕರಣ ಚಿಹ್ನೆ ಚೇಂಜ್ ಆಗ್ತವೆ. ಈ ಮೈನಸ್ ಇದೆ ಅಂದರೆ ಇದು ಪ್ಲಸ್ ಆಗುತ್ತೆ. ಇದು ಮೈನಸ್ ಇದೆ ಅಂದರೆ ಪ್ಲಸ್ ಆಗುತ್ತೆ. ಇದು ಮೈನಸ್ ಇದೆ ಅಂದರೆ ಪ್ಲಸ್ ಆಗುತ್ತೆ. ಈ ಮೈನಸ್ 2x³ ಪ್ಲಸ್ 2x³ ಕ್ಯಾನ್ಸಲ್ ಆಗುತ್ತೆ. ಇವಾಗ ಮೈನಸ್ 2x² ಪ್ಲಸ್ 10x² ಅಂದರೆ ಇದು ಪ್ಲಸ್ 8x² ಆಗುತ್ತೆ. ಆಮೇಲೆ ಪ್ಲಸ್ 26x ಪ್ಲಸ್ 14x ಅಂದರೆ ಪ್ಲಸ್ 40x ಆಗುತ್ತೆ. ಪ್ಲಸ್ 56 ಕೆಳಗಡೆ ಬರೀತಾ ಇದ್ದೀನಿ. ಇವಾಗ ಏನು ಮಾಡೋಣ ಅಂದರೆ ನೋಡಿರಿ, ಇಲ್ಲಿ 8x² ಇದೆ, ಇಲ್ಲಿ ಬರೀ x² ಇದೆ ಅಂದರೆ ಅದು 8x² ಆಗ್ಬೇಕಾದ್ರೆ ಪ್ಲಸ್ 8ರಿಂದ ಗುಣಿಸ್ರಿ. 8 ಇಂಟು x² ಅಂದರೆ 8x² ಆಗುತ್ತೆ. ಪ್ಲಸ್ ಇಲ್ಲಿ 8 ಇಂಟು 5 ಅಂದರೆ 8 5 40x ಆಗುತ್ತೆ. ಪ್ಲಸ್ ಇದು 8 ಇಂಟು 7 ಅಂದರೆ 8 7 56 ಆಗುತ್ತೆ. ಇವಾಗ ನೋಡಿರಿ ಮೈನಸ್ ಮಾಡಿರಿ. ಮೈನಸ್ ಮಾಡಿದಾಗ ಪ್ಲಸ್ 8x² ಮೈನಸ್ 8x² ಕ್ಯಾನ್ಸಲ್. ಪ್ಲಸ್ 40x ಮೈನಸ್ 40x ಕ್ಯಾನ್ಸಲ್. ಪ್ಲಸ್ 56 ಮೈನಸ್ 56 ಕ್ಯಾನ್ಸಲ್ ಆಗಿ 0 ಉಳಿತಂದರೆ ಇಲ್ಲಿ ಡಿವಿಷನ್ ಕಂಪ್ಲೀಟ್ ಆಯ್ತು. ನಮಗೆ ಇಲ್ಲಿ ಬಂದಿರೋ ಕೋಶಂಟ್ ಭಾಗಲಬ್ಧ ನೋಡ್ಕೊಳ್ರಿ. x² ಮೈನಸ್ 2x ಪ್ಲಸ್ 8
ಈ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 8 ಅನ್ನೋದು ಯಾವ ಆಪ್ಷನಲ್ಲಿದೆ ನೋಡ್ಕೋಬೇಕು. ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 8 ಅನ್ನೋದು ಥರ್ಡ್ ಆಪ್ಷನಲ್ಲಿದೆ ಅಂದರೆ ಅವುಗಳ ಲಾಸ್ ಸಹ ಈ ಥರ್ಡ್ ಆಪ್ಷನ್ನೇ ಕರೆಕ್ಟ್ ಆಗುತ್ತೆ. ಕ್ಲಿಯರಾ? ಮೂರನೇ ಆಪ್ಷನ್ ಸರಿ ಉತ್ತರ ಆಗುತ್ತೆ. ನೋಡಿರಿ, ಪಾಲಿನಾಮಿಯಲ್ಸ್ನ HCF LCM ಕಂಡುಹಿಡಿಯೋ ವಿಧಾನ ಈ ರೀತಿ ಇರುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆ ಬರೋಣ. ಇಲ್ಲೊಂದು ನಂಬರ್ ಸೀರೀಸ್ ಇದೆ. ಈ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಳದಲ್ಲಿ ಏನು ಬರೆಯಬೇಕು ಅಂತ ಕೇಳಿದ್ದಾನೆ. ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ. ಮೊದಲನೇ ಸಂಖ್ಯೆ 24 ಇದೆ, ಆಮೇಲೆ 536 ಇದೆ, ನೆಕ್ಸ್ಟ್ ನಂಬರು 487 ಇದೆ, ಆಮೇಲೆ 703 ಇದೆ, ಸೊ ನೆಕ್ಸ್ಟು 678 ಇದೆ, ನೆಕ್ಸ್ಟ್ ಕ್ವಶನ್ ಮಾರ್ಕ್ ಇದೆ. ಇದು ನಂಬರ್ ಸೀರೀಸು ಅಸೆಂಡಿಂಗ್ ಆರ್ಡ್ರಲ್ಲಿದೆ, ಏರಿಕೆ ಕ್ರಮದಲ್ಲಿದೆ. ಅಂದರೆ ಮೊದಲು ಅಡಿಷನ್ ರೂಲ್ ಚೆಕ್ ಮಾಡಿರಿ. 536ರಲ್ಲಿ 24 ಮೈನಸ್ ಮಾಡಿದ್ರೆ 512 ಬರುತ್ತೆ. ಸೊ ಪ್ಲಸ್ 524 ಪ್ಲಸ್ 512 ಆದರೆ 536 ಆಗುತ್ತೆ. ಆ 536ರಲ್ಲಿ 487 ನೋಡಿರಿ, ಇದು ಇನ್ಕ್ರೀಸ್ ಆಗಿದೆ ಮತ್ತು ಡಿಕ್ರೀಸ್ ಆಗಿದೆ. ಅಂದರೆ 536ರಲ್ಲಿ 487 ಕಳೆದ್ರಿ ಅಂದರೆ 16 ಮೈನಸ್ 7 ಅಂದರೆ 9 ಬರುತ್ತೆ. ಇಲ್ಲಿ 12 ಮೈನಸ್ 8 ಅಂದರೆ 49 ಬರುತ್ತೆ. ಮೈನಸ್ ಹಾಕ್ಬೇಕು, ಯಾಕಂದ್ರೆ ಇದಕ್ಕಿಂತ ಇದು ಚಿಕ್ಕ ಸಂಖ್ಯೆ ಆಗಿದೆ ಅಂದರೆ ಮೈನಸ್ ಹಾಕ್ಬೇಕು. ದೊಡ್ಡದಿರೋದ್ರಿಂದ ಪ್ಲಸ್ ಹಾಕ್ತೀವಿ. 487 ಇರೋದು 703 ಆಗಿದೆ ಅಂದರೆ 703ರಲ್ಲಿ ಇದನ್ನು ಮೈನಸ್ ಮಾಡಿರಿ. 13ರಾಗಿ 7 ಕಳೆದ್ರೆ 6 ಬರುತ್ತೆ. ಇಲ್ಲಿ 9ರಾಗಿ 8 ಕಳೆದ್ರೆ 1 ಉಳಿಯುತ್ತೆ. ಸೊ ಇಲ್ಲಿ 6ರಾಗಿ 4 ಕಳೆದ್ರೆ 216 ಬರುತ್ತೆ, ಪ್ಲಸ್ 216. ಸೊ 487 ಪ್ಲಸ್ 216 ಅಂದರೆ ಟೋಟಲಿ 703 ಆಗುತ್ತೆ. ಸೊ ನೆಕ್ಸ್ಟ್ 703 ಇರೋದು 628 ಕಡಿಮೆ ಆಯಿತು ಅಂದರೆ 13ರಾಗಿ 8 ಕಳೆದ್ರೆ 5, ಇಲ್ಲಿ 9 ಉಳಿಯಿತು. 9ರಾಗಿ 7 ಕಳೆದ್ರೆ 2 ಅಂದರೆ ಮೈನಸ್ 25 ಮಾಡಿದ್ದಾನೆ, 678 ಬಂದಿದೆ. ಸೊ ಇದು ಮಿಕ್ಸ್ಡ್ ಸೀರೀಸ್, ಜಾಸ್ತಿ ಆಗಿದೆ ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ ಕಡಿಮೆ ಆಗಿದೆ. ಹಾಗಾಗಿ ಮಿಕ್ಸ್ಡ್ ಸೀರೀಸ್ ಇರೋದ್ರಿಂದ ಪ್ಲಸ್ 512 ಮೈನಸ್ 49 ಪ್ಲಸ್ 216 ಮೈನಸ್ 25 ಇದೆ. ಅಂದರೆ ಮುಂದೆ ಯಾವ ಸಂಖ್ಯೆನ ಪ್ಲಸ್ ಮಾಡಬೇಕು. ಪ್ಲಸ್ಸು ಮೈನಸ್ಸು ಆಲ್ಟರ್ನೇಟಿವ್ ಚೇಂಜ್ ಆಗ್ತಾ ಇದೆ ಅಂದರೆ ನೆಕ್ಸ್ಟ್ ಪ್ಲಸ್ ಬರುತ್ತೆ. 512 ಅನ್ನೋದು 8 ಕ್ಯೂಬ್ನ ಬೆಲೆ ಆಗಿರುತ್ತೆ. ಇದು 49 ಅನ್ನೋದು 7 ಸ್ಕ್ವೇರ್ ಆಗುತ್ತೆ. ಇದು 6 ಕ್ಯೂಬ್ ಆಗುತ್ತೆ. ಇದು 5 ಸ್ಕ್ವೇರ್ ಆಗುತ್ತೆ. ಸೊ 8 7 6 5 ಆದಮೇಲೆ ಇದು 4 ಕ್ಯೂಬ್ ಮಾಡ್ತಾ ಇದ್ದಾನೆ. 4 ಕ್ಯೂಬ್ ಅಂದರೆ 64 ಬರುತ್ತೆ. 678 ಪ್ಲಸ್ 64 ಕೂಡಿದಾಗ 678ಕ್ಕೆ 64 ಕೂಡಿದಾಗ 12ಕ್ಕೆ 2 ದಶಕ 1, 8 6 14ಕ್ಕೆ 4 ದಶಕ 1, 742 ಆನ್ಸರ್ ಬರುತ್ತೆ. 742 3ನೇ ಆಪ್ಷನಲ್ಲಿದೆ, ಇದು ಸರಿ ಉತ್ತರ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್.